ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾವೇರಿಯಲ್ಲಿ ಹೆಣ್ಣುಮಕ್ಕಳ ಸಮಸ್ಯೆ ಏನು ಅಂದ್ರು 60 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಸಿಲಿಂಡರ್ ಸಿಗ್ತಾ ಇದೆ, ಅದು ಮನೆಗೆ ಯೂಸ್ ಮಾಡೋದು, 60 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಲ್ಲ, ಯಾಕೆ ಕೊಡಬೇಕು ಅಂತ ನೇರವಾಗಿ ದೇವನಹಳ್ಳಿ ಕಡೆ ಹೋಗೋಣ. ದೇವನಹಳ್ಳಿಯಲ್ಲಿ ಗ್ರಾಹಕರು ಮಾತನಾಡಿದ್ದಾರಂತೆ. ಏನ್ ಹೇಳಿದ್ದಾರೆ? ಸಿಲಿಂಡರ್ ಜೊತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಟೆನ್ಷನ್ ಕಾಡ್ತಾ ಇದೆಯಂತೆ ಗ್ರಾಹಕರಿಗೆ. ಪೆಟ್ರೋಲ್ ಬಂಕ್ಗಳ ಮುಂದೆ ಗ್ರಾಹಕರು ಈ ರೀತಿ ಅಳಲು ತೋಡ್ಕೊಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರನು ಹೆಚ್ಚಳ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಫುಡ್ ಡೆಲಿವರಿ ರೈಡರ್ಗಳಿಗೆ ದರ ಏರಿಕೆಯ ಬಿಸಿಯಂತೆ. ಯುದ್ಧದಿಂದಾಗಿ ಭಾರತಕ್ಕೆ ಪೂರೈಕೆ ಆಗ್ತಾ ಇಲ್ಲ ಕಚ್ಚಾ ತೈಲ, ಹಂಗಾಗಿ ಪೆಟ್ರೋಲ್ ಡೀಸೆಲ್ ದರನೂ ಜಾಸ್ತಿ, ಈ ಕಡೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಪೂರೈಕೆ ದರ ಏರಿಕೆ ಹೊಡೆತಕ್ಕೆ ಗ್ರಾಹಕರು ಕಂಗಾಲಾಗಿದ್ದಾರೆ. ಸರ್ಕಾರ ಬಡವರ ಪರ ನಿಲ್ಲಬೇಕು ಅಂತ ಗ್ರಾಹಕರು ಒತ್ತಾಯ ಮಾಡ್ತಿದ್ದಾರೆ. ದಯವಿಟ್ಟು ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ. ಸಿಲಿಂಡರ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಇರೋ ಸಂಬಳದಲ್ಲಿ ಎಲ್ಲದಕ್ಕೂ ಕೂಡ ಎಕ್ಸ್ಟ್ರಾ ಕೊಡಬೇಕು ಅಂದ್ರೆ ಎಲ್ಲಿಂದ ದುಡ್ಡು ತರೋದು ಅಂತ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರೆ. ಜಸ್ಟ್ ಸಿಲಿಂಡರ್ ರೇಟಾ ಅಲ್ಲ, ಪೆಟ್ರೋಲ್ ಡೀಸೆಲ್, ಪಾಪ ಇದನ್ನೇ ನಂಬ್ಕೊಂಡು ಎಷ್ಟೋ ಜನ 2 ವೀಲರ್ 4 ವೀಲರ್ ಇಟ್ಕೊಂಡು ಕೆಲಸಗಳಿಗೆ ಹೋಗ್ತಾ ಇರ್ತಾರೆ. ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಬರೋ ಸಂಬಳದಲ್ಲಿ ಹೆಚ್ಚಿಗೆ ನೀವು ಪೆಟ್ರೋಲ್ ಡೀಸೆಲ್ಗೆ ಕೊಡಬೇಕು ಅಂತ ಅಂದ್ರೆ ಇದನ್ನ ಗ್ರಾಹಕರು ಪ್ರಶ್ನೆ ಮಾಡ್ತಿದ್ದಾರೆ. ದಯವಿಟ್ಟು ಸರ್ಕಾರ ನಮ್ಮ ಬೆನ್ನಿಗೆ ನಿಂತ್ಕೊಳ್ಬೇಕು, ಬಡವರ ಪರವಾಗಿ ನಿಂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಗ್ರಾಹಕರು. ಅಭಿಪ್ರಾಯ ಏನು ಅಂದರೆ ಸರ್, ಅದೇ ಪೆಟ್ರೋಲ್ ದರಗಳೆಲ್ಲ ಜಾಸ್ತಿ ಆಗ್ಬಿಟ್ರೆ ಮುಂದೆ ನಾವು ದುಡಿಮೆ ಮಾಡೋದು ತುಂಬ ಕಷ್ಟ ಆಗ್ಬಿಡ್ತೈತೆ. ಇದು ಸರ್ಕಾರದವರು ಸ್ವಲ್ಪ ಇದರಲ್ಲಿ ತಗೊಂಡು ಇದು ಮಾಡ್ಕೊಬೇಕು. ಅಂದರೆ ಡೆಲಿವರಿ ಬಾಯ್ಸ್ಗೆ ಸಿಗೋದೇ 2 ರೂಪಾಯಿ ಸಿಗುತ್ತೆ ಒಂದು ಆರ್ಡ್ರ್ ಮೇಲೆ. ಈ ಥರ 125-130 ರೂಪಾಯಿ ಪೆಟ್ರೋಲ್ ದರ ಬೆಳೆಸ್ಬಿಟ್ರೆ ನಮಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಅದರಿಂದ ಸರ್ ಅಂದರೆ ಹೋದ ವಾರದಲ್ಲಿ ನಾವು 240 ರೂಪಾಯಿದು ಹಾಕ್ಸ್ಕೊಂಡ್ರೆ 2 ದಿವಸ ಕಷ್ಟ ಇರ್ಲಿಲ್ಲ. ಈಗ 1 ಲೀಟ್ರು 70 ರೂಪಾಯಿ ಮಾಡಿದ್ದಾರೆ. ನಾವ್ ಇವಾಗ ಏನಾದ್ರು ತರಬೇಕು, ಹಣ್ಣುಗಳು ಹಂಪುಗಳೆಲ್ಲ ಹೋಗ್ಬೇಕಂದ್ರೆ ಗ್ಯಾಸಿನ ಜಾಸ್ತಿ ಆಗಿದೆ. ಮನೇಲಿ ಅಡ್ಗೆ ಮಾಡ್ಕೊಂತಿನ ಗ್ಯಾಸ್ ಖಾಲಿ ಆಗಿದೆ. ಕೇಳಿದ್ರೆ ಈಗ ಜಾಸ್ತಿ ಆಗಿದೆ. ಊರಲ್ಲೇ ನಮ್ ಕುಂದಾಣದಲ್ಲೇ 4 ಕಡೆ ಕೇಳಿದೀವಿ. ಬೆಳಗ್ಗೆಯಿಂದ 4 ಕಡೆ ಕೇಳಿ ಇವತ್ತು ದೇವನಹಳ್ಳಿಗೆ ಇಲ್ಲಿ ಬಂದಿದೀವಿ. ಗ್ಯಾಸ್ ಇಲ್ಲ, ಪೆಟ್ರೋಲ್ ಜಾಸ್ತಿ ಆಗೈತೆ, ಡೀಸೆಲ್ ಜಾಸ್ತಿ ಆಗೈತೆ. ಅವ್ರು ಜಾಸ್ತಿ ಮಾಡಿರೋದಕ್ಕೆ ತಾನೇ ಸರ್ ಇದೆಲ್ಲ ತೊಂದರೆಗಳಾಗ್ತಾ ಇರೋದು. ಈಗೆಲ್ಲ ಮೊದಲನೇದಾಗ ಏನಂದ್ರೆ ಊರಿಂದ ಊರಿಗೋಗಿ ಸಾಕಷ್ಟು ಜನ ಯುವಕರು ದುಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಇವಾಗ ಎಷ್ಟೊಂದು ಜನ ನಮ್ಮ ದೇವನಹಳ್ಳಿಯಿಂದ ಬೆಂಗಳೂರಿಗೆ ಹೋಗಿ ದುಡಿತಾ ಇರ್ತಾರೆ. ಇನ್ನ ಸಾಕಷ್ಟು ಜನ ಡೆಲಿವರಿ ನಂಬ್ಕೊಂಡೇ ಅವರು ಮನೆಗಳು ಸಾಕೊಂಡು ಹೋಗ್ತಾ ಇರ್ತಾರೆ. ಏನಂದ್ರೆ ಪಾಪ ಅವ್ರು ಇವಾಗ ಒಂದು 7-8 ಕಿಲೋಮೀಟರ್ ಓಡಾಡ್ಕೊಂಡ್ಬಂದೆ ಅಂಥವ್ರಿಗೆ 20-25 ರೂಪಾಯಿ ಸಿಗ್ತೈತೆ ಒಂದ್ ಕಡೆ ಹೋಗಿ ಬಂದಾಗ. ಪಾಪ ಅಂಥವ್ರಿಗೆಲ್ಲ ಸಾಕಷ್ಟು ತೊಂದರೆ ಆಗ್ತೈತೆ. ಇವಾಗ ಮೊದಲನೇದಾಗ ಏನಂದ್ರೆ ಬೆಲೆ ಏರಿಕೆ ಮಾಡ್ತಾ ಇರೋದು ಆಗದೆ ಇಷ್ಟು ನಾವು ಬೆಲೆ ಏರಿಕೆ. ಮತ್ತೊಂದೇನಪ್ಪ ಅಂದ್ರೆ ನಮ್ಮ ಇಂಡಿಯಾ ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾವು ಎಲ್ಲ ಹೋಗಿ ಎಣ್ಣೆ ತಗೊಬೇಕು ಮತ್ತೆ ನಮ್ಗೆ ಪೆಟ್ರೋಲ್ ಬೇಕು ಅಂದ್ರೆ ನಾವು ಟ್ರಂಪ್ ಹತ್ರ ಪರ್ಮಿಷನ್ ತಗೊಬೇಕು. ನಾವು ಈ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ಈ ಪರಿಸ್ಥಿತಿ ನಮ್ಗೆ ಯಾವತ್ತೂ ನಮ್ಮ ದೇಶ ನಾವು ಮಾರ್ಕೊಂಡು ಬದುಕೋ ಅವಶ್ಯಕತೆ ನಮ್ಗಿಲ್ಲ.